ಚತುರ್ಮಾಸ ಅನ್ನೋ ಪ್ರಶ್ನೆ ಬರುತ್ತೆ. 4 ತಿಂಗಳುಗಳು ಯಾವುದೇ ಶುಭ ಕಾರ್ಯ ಮಾಡಬಾರ್ದು, ಆದಷ್ಟು ನಾಮಕರಣ ಇರ್ಬೋದು, ಮದುವೆ ಮುಂಜಿಗಳಿರ್ಬೋದು ಮಾಡಬಾರ್ದು ಅನ್ನೋದು. ಇದು ಆಗಿನ ಕಾಲದಿಂದ, ಅಂದರೆ ನಾನು ಹೇಳ್ತಾ ಇರೋದು ಅನಾದಿ ಕಾಲದಿಂದ ಬಂದಂತಹ ಒಂದು ಪದ್ಧತಿ. ಇದು ಕರ್ನಾಟಕದಲ್ಲಿ ಈಗ ಆಷಾಢ ಆದರೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಸಮಯದಲ್ಲಿ ಶ್ರಾವಣ ಆಷಾಢ ಅಂದರೆ ಎಲ್ಲವೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನಮಗೆ ಆಷಾಢ ಆದರೆ ತಮಿಳ್ನವ್ರಿಗೆ ಶ್ರಾವಣ ಅಂತಾರೆ. ಆಯಿತಾ? ಅದು ಏನಾಗಿದೆ ಅಂದರೆ ಆ ರಾಜ್ಯದ ಬೆಳೆ ಪ್ರಕಾರ, ಜೀವನ ಶೈಲಿಯ ಪ್ರಕಾರ ಆಷಾಢ ಮಾಸದಲ್ಲಿ ನಾವೇನು ಮಾಡ್ತೀವಿ, ಬಿತ್ತನೆ ಉಳುವಂಥದ್ದು ಮಾಡ್ತೀವಲ್ವಾ. ಮೊದಲಿನ ಕಾಲದಲ್ಲಿ ಜೀವನ ಶೈಲಿ ಅಥವಾ ಜೀವನೋಪಾಯ ಏನು ಅಂದರೆ ವ್ಯವಸಾಯನೇ. ಹೌದು, ಹೊಲ ಗದ್ದೆಗಳು. ಈಗ ಸಂಕ್ರಾಂತಿಯಲ್ಲಿ ನಾವು ರಾಶಿ ಪೂಜೆ ಮಾಡಿರ್ತೀವಿ. ಸಂಕ್ರಾಂತಿ ಹಬ್ಬದಲ್ಲಿ ರಾಶಿ ಪೂಜೆ ಅಂತ ಮಾಡ್ತೀವಿ. ಅಂದರೆ ಬೆಳೆ ಎಲ್ಲ ಬಂದಿರುತ್ತೆ, ಅದನ್ನೆಲ್ಲ ಹಾಕ್ಬಿಟ್ಟು ಕಬ್ಬನ್ನೆಲ್ಲ ಇಟ್ಬಿಟ್ಟು ಪೂಜೆಯನ್ನು ಮಾಡುವಂಥದ್ದು ರಾಶಿ ಪೂಜೆ ಅಂತೀವಿ. ಅಲ್ಲಿಂದ ಇಲ್ಲಿ ತನಕ ಜುಲೈ ತನಕ 6 ತಿಂಗಳು 5 ತಿಂಗಳು ಗ್ಯಾಪಲ್ಲಿ ಏನಾಗುತ್ತೆ, ನಿಮಗೆ ಬೀಜಗಳು ಅಂದರೆ ಬಿತ್ತನೆಗೆ ರೆಡಿ ಮಾಡ್ಕೊಂಡಿರ್ತಾರೆ. ಬೀಜಗಳು ಮೆಕ್ಕೆಜೋಳ ಇರ್ಬೋದು, ಜೋಳ ಇರ್ಬೋದು, ಇದೆಲ್ಲ ಬೀಜಕ್ಕೆ ಬಿಟ್ಕೊಂಡು ಈಗ ಬಿತ್ತನೆ ಕಾಲ ಅಂದಾಗ ಮುಖ್ಯ ಜೀವನೋಪಾಯವೇ ವ್ಯವಸಾಯ ಉಳಿಮೆ ಅಂದಾಗ ಆ ಸಂದರ್ಭದಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳು ಅಂದರೆ ಮೊದಲಿನ ಕಾಲದಲ್ಲಿ ಒಂದೊಂದು ತಿಂಗಳು ಇರ್ತಿತ್ತು. ಒಂದು ಮದುವೆ, ಒಂದು ಮುಂಜಿ ಅನ್ನೋದು ದಿನಂಪ್ರತಿ ಒಂದೊಂದು ರೀತಿಯಾದಂತಹ ಆಚರಣೆಗಳನ್ನು ಮಾಡಿಕೊಂಡು 1 ತಿಂಗಳ ಕಾಲ ಮದುವೆಗಳನ್ನು ಮಾಡೋರು. ಈ 1 ತಿಂಗಳು ಮುಂಜಿ ಅಂದರೆ ಈ ಶುಭಾರಂಭಗಳಲ್ಲಿ ಒಂದು ಕಾರ್ಯಕ್ರಮಗಳಲ್ಲಿ ಅವರು ಎಂಗೇಜ್ ಆಗಿಬಿಟ್ರೆ ಬಿತ್ತನೆ ಆಗಲ್ಲ. ಇದು ಮೂಲ ಧ್ಯೇಯ ಇದ್ದಿದ್ದವ್ರದ್ದು. ಇಲ್ಲೇನಾಗಿದೆ, ಅರ್ಧ ತಿಳುವಳಿಕೆ ಹರಡ್ತಾ ಬರ್ತಾ ಇದೆ. ಈಗ ಅರ್ಧ ತಿಳುವಳಿಕೆ ಅಂದರೆ ಈಗ ಬಿತ್ತನೆ ವರ್ಷಕ್ಕೆ ಒಂದೇ ತೆಗಿಯಲ್ಲ, 4 ತೆಗಿತಾರೆ. ಹೌದು. ಹಾಗಾಗಿ ಆ ಒಂದು ತಿಳುವಳಿಕೆ ನಮ್ಮ ಜ್ಞಾನಪಟಲದಿಂದ ಸರಿದು ಹೋಗ್ತಾ ಇದೆ. ಮುಖ್ಯವಾಗಿ ಆಷಾಢದಲ್ಲಿ ಯಾಕೆ ಶುಭ ಕಾರ್ಯಗಳು ಮಾಡ್ತಿರ್ಲಿಲ್ಲ ಅಂದರೆ ಈ ಉದ್ದೇಶ, ಜೀವನೋಪಾಯದ್ದು.